ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ದಿನ ಬೆಳಗಾದರೆ ನಮ್ಮ ಮನೆಯ ಅಂಗಳದಲ್ಲಿ, ನಮ್ಮ ಮನೆಯ ಸುತ್ತ ಪರಿಸರಗಳಲ್ಲಿ ನೂರಾರು ಹಕ್ಕಿಗಳು ಚಿಲಿಪಿಲಿ, ಹಕ್ಕಿಗಳ ದನಿ, ಸಂಗೀತ, ಕಲರವ ಮನಸ್ಸಿಗೆ ಖುಷಿ, ಸಂತೋಷವನ್ನು ನೀಡುತ್ತದೆ. ಈ ಪ್ರಕೃತಿಯಲ್ಲಿ ಮನುಷ್ಯನನ್ನು ಒಳಗೊಂಡಂತೆ ಕೋಟ್ಯಾನುಕೋಟಿ ಜೀವಿಗಳು ಬದುಕಿರುತ್ತವೆ. ಪ್ರತಿಯೊಂದು ಕೂಡ ನೀರನ್ನು ಆಶ್ರಯಿಸಿದೆ. ಈ ಭೂಮಿ ತಾಯಿಯ ಮಡಿಲಲ್ಲಿ ಆಶ್ರಯ ಪಡೆದಿರುವ ಪ್ರತಿಯೊಂದು ಜೀವಿಗೂ ನೀರು ಬಹಳ ಮುಖ್ಯವಾಗಿರುತ್ತದೆ. ಹಾಗೆಯೇ ನಮ್ಮ ಮನೆಯ ಅಂಗಳದಲ್ಲಿ ಬರುವ ಬಹಳಷ್ಟು ಹಕ್ಕಿಗಳು, ಪ್ರಾಣಿಗಳು, ಪುಟಾಣಿ ಹಕ್ಕಿಗಳು, ಇವುಗಳೆಲ್ಲರಿಗೂ ಕೂಡ ನೀರು ಬಹಳ ಮುಖ್ಯವಾಗಿರ್ತದೆ. ಏಕೆಂದರೆ ಈಗ ಬೇಸಿಗೆ, ಈ ಬೇಸಿಗೆಯಲ್ಲಿ ಜನಗಳಿಗೆ ಕೂಡ ನೀರಿನ ಸಮಸ್ಯೆಗಳು ಎದುರಾಗಿ ತುಂಬ ಸಂಕಷ್ಟದಲ್ಲಿ ಸಿಲುಕಿದ್ದೇವೆ. ಇಂತಹ ಸಂದರ್ಭಗಳಲ್ಲಿ ಪ್ರಾಣಿ ಪಕ್ಷಿಗಳು, ಜೀವಿಗಳು, ಜೇನುನೊಣಗಳು ನೀರು ಕುಡಿಯಲು ಸಾಹಸ ಪಡುತ್ತಿವೆ. ಇಂತಹ ಸಂದರ್ಭಗಳಲ್ಲಿ ಪ್ರತಿಯೊಬ್ಬ ಮನುಷ್ಯರು ಕೂಡ ಮಾನವೀಯತೆಯ ದೃಷ್ಟಿಯಿಂದ, ಪ್ರಕೃತಿಯ ಮೇಲೆ ಇರುವ ಪ್ರೀತಿಯಿಂದ, ಪ್ರತಿಯೊಂದು ಸಕಲ ಜೀವಿಗಳನ್ನು ಪ್ರೀತಿಯ ನೋಡುವ ದೃಷ್ಟಿಯಿಂದ, ಬದುಕಿ ಉಳಿದು ಪರಿಸರ ಸಮತೋಲನದ ದೃಷ್ಟಿಯಿಂದ, ಎಲ್ಲರ ಉಳಿವಿಗಾಗಿಯೂ ಈ ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಕೊಡುವಂತಹ ಒಂದು ಅದ್ಭುತ ಸುಂದರ ಕಾರ್ಯವನ್ನು ಮಾಡುವುದು ಬಹಳ ಮುಖ್ಯವಾಗಿರುತ್ತದೆ. ಪ್ರಿಯ ವೀಕ್ಷಕರೇ, ನೀರನ್ನು ನೀಡುವುದು ಬಹಳ ಸುಲಭ ಮತ್ತು ದೊಡ್ಡ ಕಷ್ಟದ ಕೆಲಸವೇನಲ್ಲ. ನಾವು ಜನಗಳಿಗೆ ಬೇಕಾದರೆ ಎಲ್ಲಿಂದಲೂ ನೀರು ತಂದು ಬಳಸಬಹುದು. ಆದರೆ ಪ್ರಾಣಿ ಪಕ್ಷಿಗಳಿಗೆ ಹಾಗೆ ಅಲ್ಲ. ಅವುಗಳಿಗೆ ಸಿಗುವಂತಹ ಇವತ್ತು ನೀರಿನ ಮೂಲಗಳು, ಪರಿಸರಗಳು, ಅರಣ್ಯಗಳು ನಾಶವಾಗಿದೆ. ಅಭಿವೃದ್ಧಿಯ ಪಥದಲ್ಲಿ ನಾವೆಲ್ಲರೂ ನಡೆಯುತ್ತಿರುವಾಗ ಪ್ರಾಣಿ ಪಕ್ಷಿಗಳು ಇವತ್ತು ಬಹಳ ತೊಂದರೆಯನ್ನು ಅನುಭವಿಸುತ್ತಿದೆ. ಈ ಎಲ್ಲ ಪ್ರಾಣಿ ಪಕ್ಷಿಗಳ ಉಳಿವಿಗಾಗಿ ನಾವೆಲ್ಲರೂ ಕೂಡ ಈ ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ನೀಡಬೇಕು, ಕೊಡಬೇಕು. ಅದನ್ನು ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಪ್ರಿಯ ವೀಕ್ಷಕರೇ, ನೀರನ್ನು ಯಾವ ರೀತಿ ಸುಲಭವಾಗಿ ನೀಡಬಹುದು, ಯಾವ ಪಾತ್ರೆಯನ್ನು ಬಳಕೆ ಮಾಡಬೇಕು ಮತ್ತು ಇದರಿಂದ ನಮಗೆ ಮನಸ್ಸಿಗೆ ಆಗುವ ಖುಷಿ, ಸಂತೋಷವನ್ನು ನಾವು ಮನಸ್ಸಿನಲ್ಲಿ ಅನುಭವಿಸಿ ತಿಳಿಯಬಹುದು. ಮತ್ತು ಇದರಿಂದ ನಮ್ಮ ಮನಸ್ಸಿನ ಬಹಳಷ್ಟು ದುಃಖ, ನೋವುಗಳನ್ನು ಮರೆಯಬಹುದು. ನಮ್ಮ BP ಟೆನ್ಷನ್ಗಳನ್ನು ಮರೆಯಬಹುದು. ಇದು ನಮ್ಮ ಆರೋಗ್ಯಕರ ಕೂಡ ಒಳ್ಳೆಯದಾಗಿರುತ್ತದೆ. ಮತ್ತು ಒಂದು ಹಕ್ಕಿಗಳ ಚಿಲಿಪಿಲಿ, ಕಲರವ ದನಿ, ಸಂಗೀತಗಳು ನಮ್ಮ ಮನಸ್ಸಿಗೆ ಒಂದು ಖುಷಿ ಮತ್ತು ಹಿತವನ್ನು ನೀಡುತ್ತದೆ. ಮನೆಯ ಅಂಗಳದಲ್ಲಿ, ಪರಿಸರದಲ್ಲಿ ಓಡಾಡುವ ನವಿಲುಗಳು, ಬೇರೆ ಬೇರೆ ಥರದ ಹಕ್ಕಿಗಳು, ಇದೆಲ್ಲವೂ ಗ್ರಾಮೀಣ ಕೃಷಿ ತೋಟದ ದೃಶ್ಯಗಳು ನಿರಂತರವಾಗಿರ್ತವೆ. ಇವೆಲ್ಲವೂ ನಮ್ಮ ಮನಸ್ಸು ಮತ್ತು ಜೀವನವನ್ನು ಖುಷಿಮಯಗೊಳಿಸಿರುತ್ತದೆ. ಸಾಧ್ಯವಾದಷ್ಟು ಸಣ್ಣ ಪಾತ್ರೆಗಳನ್ನು, ಮಣ್ಣಿನ ಪಾತ್ರೆಗಳನ್ನು, ಮಡಿಕೆಯ ಪಾತ್ರೆಗಳನ್ನು ಬಳಸುವುದು ಸೂಕ್ತ. ಇದರಿಂದ ಬಿಸಿಯೂ ಆಗುವುದಿಲ್ಲ, ಪರಿಸರಕ್ಕೂ ಹಾನಿಯಾಗುವುದಿಲ್ಲ, ತುಂಬ ತಂಪಾಗಿ ಸದಾ ಇರುತ್ತದೆ. ಪ್ರಾಣಿ ಪಕ್ಷಿಗಳಿಗೆ ಕುಡಿಯಲು ನೀರನ್ನು ಮನೆಯ ಸ್ವಲ್ಪ ಹತ್ತಿರ ಅಥವಾ ಒಂದು ಸ್ವಲ್ಪ ದೂರ, ನಮ್ಮ ಮನೆಯ ಒಂದು 2, 3, 4 ಜಾಗಗಳಲ್ಲಿ ನೆರಳು ಇರುವ ಕಡೆಗಳಲ್ಲಿ ನಾವು ಪಾತ್ರೆಗಳನ್ನಿಟ್ಟು ಅದಕ್ಕೆ ನೀರನ್ನು ತುಂಬಿಸುವುದು ಸೂಕ್ತ. ಸಾಧ್ಯವಾದಷ್ಟು ಬೆಳಿಗ್ಗೆ ಅಥವಾ ಸಾಯಂಕಾಲ ನೀರು ತುಂಬಿಸುವುದು ಸೂಕ್ತ. ಇದರಿಂದ ಬಿಸಿ ತಪ್ಪಿಸಬಹುದು, ಆವಿಯಾಗುವ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಒಮ್ಮೆ ಪ್ರಾಣಿ ಅಥವಾ ಪಕ್ಷಿಗಳು ಈ ನೀರನ್ನು ಬಂದು ನೋಡಿದ ನಂತರ ಅದು ಅದದೇ ಆದ ಸಮಯಕ್ಕೆ ಮಧ್ಯಾಹ್ನ ಅಥವಾ ಸಾಯಂಕಾಲ ಸಮಯಗಳಲ್ಲಿ ಬಂದು ನೀರನ್ನು ಕುಡಿದು ಹೋಗುವುದನ್ನು ನಾವು ಕಾಣಬಹುದು. ನೀರಿನ ಜೊತೆಗೆ ಸ್ವಲ್ಪ ಆಹಾರವನ್ನು ಕೂಡ ಕೊಡುವುದು ಬಹಳ ಸೂಕ್ತ. ಏಕೆಂದರೆ ಬೇಸಿಗೆಯಲ್ಲಿ ಅವುಗಳಿಗೆ ನೀರಿನಂತೆ ಆಹಾರವೂ ಸಿಗುವುದಿಲ್ಲ. ಹಾಗಾಗಿ ನಮ್ಮ ಮನೆಯಲ್ಲಿರುವ ಅಕ್ಕಿ ಅಥವಾ ದವಸ ಧಾನ್ಯಗಳನ್ನು ಅಥವಾ ಅನ್ನವನ್ನು ಕೂಡ ನಾವು ಸ್ವಲ್ಪ ಹೊರಗಡೆ ಚೆಲ್ಲಬಹುದು. ಈ ರೀತಿಯಲ್ಲಿ ಪಾತ್ರೆಯಲ್ಲಿ ಹಕ್ಕಿಗಳಿಗೆ ನೀಡಬಹುದು. ಅವು ಸೇವನೆಯನ್ನು ಮಾಡಿ ನೀರನ್ನು ಕುಡಿದು ವಿರಮಿಸುವುದನ್ನು ನಾವು ಗಮನಿಸಬಹುದು. ಇಲ್ಲಿ ನೋಡಿ, ಒಂದು ಅದ್ಭುತವಾದ ಸುಂದರವಾದ ದೃಶ್ಯ. ಹಕ್ಕಿಯೊಂದು ಬಂದು ಕುಳಿತುಕೊಂಡು ನೀರನ್ನು ಕುಡಿದು ಆ ನೀರಿನಲ್ಲಿ ಸ್ನಾನ ಮಾಡಿ ಈಜಾಡುವಂಥ ಒಂದು ಸುಂದರ ದೃಶ್ಯವನ್ನು ನಾವು ನೋಡಿದಾಗ ನಮ್ಮ ಮನಸ್ಸಿಗೆ ತುಂಬ ಖುಷಿಯಾಗುತ್ತದೆ. ಅಂದರೆ ಈ ಬೇಸಿಗೆಯಲ್ಲಿ ಎಷ್ಟೊಂದು ಸೆಕೆ ಇದೆ ಎನ್ನುವಂಥದ್ದು ಇಲ್ಲಿ ನಾವು ಗಮನಿಸಬಹುದು.
ಪ್ರಾಣಿ ಪಕ್ಷಿಗಳಂತೆ ಜೇನುನೊಣಗಳಿಗೆ ಕೂಡ ಬೇಸಿಗೆಯಲ್ಲಿ ಮತ್ತು ಸದಾ ಕಾಲದಲ್ಲಿಯೂ ಕೂಡ ನೀರಿನ ಅವಶ್ಯಕತೆ ಬಹಳ ಇರುತ್ತದೆ. ಈ ದೃಶ್ಯದಲ್ಲಿ ನೀವು ಕಾಣುತ್ತಾ ಇರಬಹುದು, ಆ ಜೇನುನೊಣಗಳು ಯಾವ ರೀತಿಯಲ್ಲಿ ಶಿಸ್ತಿನ ಸಿಪಾಯಿಗಳಂತೆ ಕುಳಿತು ಡಿಸಿಪ್ಲಿನಿಂದ ನೀಟಾಗಿ ನೀರನ್ನು ಸೇವನೆ ಮಾಡುತ್ತಿದೆ. ಜೇನುನೊಣಗಳಿಗೂ ನೀರು ನೀಡಿ ಜೀವನವನ್ನು ಉಳಿಸಿ ಪರಿಸರವನ್ನು ಉಳಿಸಬೇಕಾಗಿ. ಜೀವ ಜಲ ನೀರನ್ನು ಉಳಿಸುವುದು, ಪರಿಸರ ಉಳಿಸುವುದು, ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಕೊಟ್ಟು ಪರಿಸರ ಸಮತೋಲನವನ್ನು ಕಾಪಾಡುವ ದೃಷ್ಟಿಯಿಂದ ನಾವು ಜನರಿಗೆ, ಸಾರ್ವಜನಿಕರಿಗೆ, ಮಕ್ಕಳಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಮುಂದಿನ ಪೀಳಿಗೆಗೆ ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿ ಪಕ್ಷಿಗಳನ್ನು, ಪರಿಸರವನ್ನು ಸಂರಕ್ಷಣೆ ಮಾಡುವ ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಹಾಗೆಯೇ ಈ ಎಲ್ಲ ವಿಚಾರಗಳನ್ನು ಹೆಚ್ಚು ಜನರಿಗೆ ತಲುಪಿಸಿರಿ. ನಮ್ಮ ಈ ಚಾನಲನ್ನು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಎಲ್ಲರಿಗೂ ಶುಭವಾಗಲಿ.